ಇದ್ದಕ್ಕಿದ್ದ ಹಾಗೆ ನನ್ನ ನೆನಪು ಮಾಡ್ಕೊಂಡ್ಬಿಟ್ಟಿದ್ದೀರಾ? ನೀನಂತೂ ನನ್ನ ನೆನ್ಪು ಮಾಡ್ಕೊಳಲ್ಲ, ಅದಕ್ಕೆ ನಾನೇ ನೆನ್ಪು ಮಾಡ್ಕೊಂಡು ನಿನಗೆ ಕಾಲ್ ಮಾಡಿದೆ. ಅಕ್ಕ, ನಿಮ್ಗೆ ಗೊತ್ತಲ್ಲ ನನಗೆ ಮನೇಲಿ ಎಷ್ಟು ಕೆಲಸ ಇರತ್ತೆ ಅಂತ. ಫೋನ್ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ ಕೆಲ್ಸದಲ್ಲಿ ಮಾಡೋದಕ್ಕಾಗ್ಲಿಲ್ಲ. ಪರವಾಗಿಲ್ಲ ಬಿಡು, ನನಗೆಲ್ಲ ಅರ್ಥ ಆಗುತ್ತೆ. ಸರಿ ಬಿಡಿ ಅಕ್ಕ. ಏನಕ್ಕ ಫೋನ್ ಮಾಡಿದ್ದು? ಮಯೂರಿ, ನೀನ್ ಬುದ್ಧವತೆ ಅಂತ ನನಗೆ ಗೊತ್ತಿತ್ತು, ಆದ್ರೆ ನೀನ್ ಬುದ್ಧವಂತಿಕೆಯನ್ನ ಗಂಡನ್ ಮೇಲೆ ಪ್ರಯೋಗ ಮಾಡ್ತೀಯ ಅಂತ ನನಗೆ ಗೊತ್ತಿರ್ಲಿಲ್ಲ. ಅಕ್ಕ, ಏನ್ ಹೇಳ್ತಿದ್ದೀರಾ? ಈಗ ನಾನೇನ್ ಮಾಡ್ದೆ? ನೋಡು, ಮಾಡೋದೆಲ್ಲ ಮಾಡಿ ಇವಾಗೇನು ಗೊತ್ತಿಲ್ಲದೆ ಇರೋ ತರ ನಾಟಕ ಮಾಡ್ತಿದ್ಯಾ? ಗಾಬರಿ ಆಗ್ಬೇಡ, ನೀನ್ ಮಾಡಿರೋ ಕೆಲ್ಸಕ್ಕೆ ನಿನ್ನ ಹೊಗಳ್ಬೇಕಂತಲೇ ನಿನಗೆ ಕಾಲ್ ಮಾಡಿರೋದು. ಇನ್ನು ತಾರಕಣ್ಣನ್ ಕುರ್ತಾ ಬಿಡಿಸೋದಕ್ ಮಾಡಿರೋ ಪ್ಲಾನು ಸಖತ್ತಾಗಿದೆ. ಓ, ನೀವ್ ಆ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಾ? ನಾನು ಏನು ಅಂತ ಅನ್ಕೊಂಡೆ. ಅದೇನೋ ನನಗೆ ಗೊತ್ತಿಲ್ಲ ಅಕ್ಕ, ಆದ್ರೆ ನಾನು ಮಾಡೋ ಪ್ರಯತ್ನ ಅಂತೂ ನಾನು ಮಾಡ್ತಾನೆ ಇರ್ತೀನಿ ಅಷ್ಟೆ. ಪ್ರಯತ್ನ ಪಟ್ರೆ ಅಲ್ವಾ ಫಲ ಸಿಗೋದು? ನಿನ್ ಪ್ರಯತ್ನಕ್ಕೆ ಖಂಡಿತ ಫಲ ಸಿಗುತ್ತೆ. ಆದ್ರೆ ನಿನಗೇನೋ ಹೆಚ್ಚು ಕಮ್ಮಿ ಆಯ್ತು ಅಂತ ಅರ್ಧಕ್ಕೆ ನಿಲ್ಲಿಸ್ಬೇಡ. ಅದ್ರಲ್ಲೂ ತಾರಕಣ್ಣನ್ ಕುರ್ತಾ ನಿಲ್ಸೋದು ಸುಲಭದ ಕೆಲ್ಸ ಅಲ್ಲ. ಬೇಕಾದ್ರೆ ತಪಸ್ ಮಾಡಿ ದೇವ್ರನ್ನ ಪ್ರತ್ಯಕ್ಷ ಮಾಡ್ಬೋದು. ಅದೇ ತಾರಕಣ್ಣನ್ ಕುರ್ತಾ ನಿಲ್ಸೋದಕ್ಕೆ ತಪಸ್ಸಲ್ಲ, ಘೋರ ತಪಸ್ಸು ಮಾಡ್ಬೇಕಾಗುತ್ತೆ. ಹಾಗಂತ ಇದು ಆಗದೆ ಇರೋ ಕೆಲ್ಸ ಅಲ್ಲ. ನಿನ್ ಪ್ರಯತ್ನ ಪಟ್ರೆ ಖಂಡಿತ ನಿನ್ ಗೆಲ್ತೀಯ. ಏನೋ ನನ್ನ ಪ್ರಯತ್ನನ ನಾನು ಮಾಡ್ತಾ ಇದ್ದೀನಿ ಅಕ್ಕ. ಇದಕ್ಕೆ ದೊಡ್ಡ ಯಜಮಾನ್ರು ಸಹಾಯ ಮಾಡ್ತಿದ್ದಾರೆ. ಮಾಡು ಮಯೂರಿ, ನೀನ್ ಇದ್ರಲ್ಲಿ ಗೆಲ್ತೀಯ ಅನ್ನೋ ನಂಬಿಕೆ ನನ್ಗಿದೆ. ನೀವು ನನ್ನ ಪ್ರಯತ್ನಕ್ಕೆ ಬೆಂಬಲ ಕೊಡ್ತಾ ಇದ್ದೀರಲ್ಲ, ಥ್ಯಾಂಕ್ಸ್ ಅಕ್ಕ. ನಿನಗ್ ಬೆಂಬಲ ಕೊಡ್ದೆ ಇನ್ ಯಾರೇ ಕೊಡ್ಲಿ? ಅದ್ರಲ್ಲೂ ನೀನ್ ಇಂತ ಒಳ್ಳೆ ಕೆಲಸ ಮಾಡ್ತಿರುವಾಗ ಅದಕ್ ಬೆಂಬಲ ಕೊಡದೆ ಇರೋದಕ್ಕಾಗುತ್ತಾ? ನಿನ್ ಗಂಡನ್ ಕುರ್ತಾ ಬಿಡ್ಸೋ ಹಾಗೆ ನಮ್ಮನೇಲೂ ಒಂದ್ ಪ್ರಾಣಿ ಇದೆ ಅಲ್ಲ, ಅದ್ರ ಕುರ್ತಾನು ಬಿಡ್ಸೋ ಹಾಗೆ ಏನಾದ್ರೂ ಒಂದ್ ಪ್ಲಾನ್ ಹೇಳು. ಅಕ್ಕ, ಅಣ್ಣನ್ ಕುರ್ತಾನ ಬಿಡ್ಸೋದು ಏನ್ ಕಷ್ಟದ ಕೆಲ್ಸ ಅಲ್ಲ ಬಿಡಿ. ಇವರು ಚಿಕ್ಕ ಯಜಮಾನ್ರ ಜೊತೆ ಸೇರ್ಕೊಂಡೆ ಅಲ್ವಾ ಕುಡಿಯೋದು. ಇಲ್ಲಿ ಸ್ವಿಚ್ನ ಆಫ್ ಮಾಡಿದ್ರೆ ಅಲ್ಲಿ ತಾನಾಗೆ ಬಲ್ಪ್ ಆರೋಗುತ್ತೆ. ಕರೆಕ್ಟ್ ಆಗೇ ಹೇಳ್ದೆ ಮಯೂರಿ. ಸರಿ, ನೀನ್ ನಿನ್ ಕೆಲ್ಸ ನೋಡು, ನಾನು ನನ್ ಕೆಲ್ಸ ಮಾಡ್ಕೋತೀನಿ. ಸರಿ ಅಕ್ಕ. ನೀನ್ ನಿಜ ಹೇಳ್ತಾ ಇದೆಯೋ ಅಥವಾ ಅವ್ನ್ ಪಡ್ಕೊಳ್ಬೇಕನ್ನೋ ಆಸೆಯಲ್ಲಿ ಇಲ್ದೇ ಇರೋದನ್ನ ಕಲ್ಪನೆ ಮಾಡ್ಕೊಳ್ತಾ ಇದೀಯಾ? ನಾನ್ ಯಾಕೆ ಕಲ್ಪನೆ ಮಾಡ್ಕೊಳ್ಳಿ? ಸತ್ಯನೇ ಹೇಳ್ತಿರೋದು. ನಾನ್ ಕಳ್ಸಿರೋ ಹುಡುಗಿ ನನ್ಗೆ ವಿಡಿಯೋ ಕಾಲ್ ಮಾಡಿ ತೋರಿಸಿದಾಳೆ. ಆ ಮಯೂರಿಗೆ ಇನ್ನೂ ಸೊಸೆ ಅನ್ನೋ ಪಟ್ಟ ಸಿಕ್ಕೇ ಇಲ್ವಲ್ಲ. ಎಲ್ರೂ ಇನ್ನೂ ಅವಳನ್ನ ಮನೆ ಕೆಲ್ಸದ ಆಳಾಗೆ ನೋಡ್ತಿದ್ದಾರೆ. ನನಗ್ ಮೋಸ ಮಾಡಿ ಮದ್ವೆ ಆದ್ಲಲ್ಲ, ಅದಕ್ಕೆ ಈಗ ಶಿಕ್ಷೆ ಅನ್ಭವಿಸ್ತಿದ್ದಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಅವರಿಬ್ರು ಸಂಸಾರ ಶುರು ಮಾಡಿಲ್ವಲ್ಲ, ಅದೇ ನನಗ್ ಖುಷಿ. ಅಲ್ಲಿಗೆ ತಾರಕಗೂ ಅವಳನ್ನ ಕಂಡ್ರೆ ಇಷ್ಟ ಇಲ್ಲ ಅಂತ ಆಯ್ತು. ನೋಡಿ, ನೀನ್ ಅವರಿಬ್ರ ಜೊತೆಲಿ ಮಲಗ್ತಿಲ್ಲ ಅಂತ ಖುಷಿ ಪಟ್ಬಿಡು. ಬೆಂಕಿ ಮುಂದೆ ಬೆಣ್ಣೆ ಕರ್ಗಲ್ಲ ಅಂತ ಏನ್ ಗ್ಯಾರಂಟಿ? ಒಂದಲ್ಲ ಒಂದ್ ದಿವಸ ಅವರಿಬ್ರು ಒಂದಾದ್ರೆ ಏನ್ ಮಾಡ್ತೀಯ? ಅದಾಗೋದಾಗಿದ್ರೆ ಇಷ್ಟು ದಿವಸ ಬೇಕಾಗಿತ್ತ? ಅವನ್ ಎಲ್ರ ಮುಂದೆ ಅವಳು ನನ್ನ ಹೆಂಡತಿ ಅಂತ ಅವನ್ ಎಷ್ಟೇ ಹೇಳ್ಕೊಂಡ್ರು ಅವಳು ಅವನಿಗೆ ಸರಿಸಮ ಅಲ್ಲ ಕಣೆ. ಒಬ್ಬ ಆಗರ್ಭ ಶ್ರೀಮಂತ ಒಬ್ಬ ಕೆಲಸದವಳನ್ನ ಹೇಗೆ ಇಷ್ಟಪಡ್ತಾನೆ? ನೋಡೆ, ಪ್ರೀತಿ ಕಣ್ಣಿಲ್ಲ ಅನ್ನೋದು ಇದಕ್ಕೆ. ಪ್ರೀತಿ ನೋಡಿ ಸ್ಟೇಟಸ್ ಹುಟ್ಟೋದಿಲ್ಲ. ತಾರಕಿಗೆ ಇವತ್ತೆಲ್ಲ ನಾಳೆ ಅವಳ ಮೇಲೆ ಪ್ರೀತಿಯಾಗಿ ಅವನ್ ಹೆಂಡತಿಯಾಗಿ ಒಪ್ಕೋಬೋದಲ್ವಾ? ಅಲ್ಲಿವರೆಗೂ ನಾನ್ ಬಿಡ್ಬೇಕಲ್ವಾ? ಒಂದೇ ಒಂದು ಅವಕಾಶ ಸಿಕ್ಕಿದ್ರೂ ಸಾಕು, ಅವಳಿಂದ ಅವನನ್ನ ದೂರ ಮಾಡಿ ಅವನನ್ನ ನಾನ್ ಪಡ್ಕೋತೀನಿ.